ಹಾಯ್ ಹಲೋ ನಮಸ್ತೆ. ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶ್ವಾರ್. ಸ್ನೇಹಿತರೆ, ನಾವು ಕೆಲವೊಂದಷ್ಟು ಸಾರಿ ನಾವು ಒಂದು ತುಂಬ ಪ್ರೀತಿ ಮಾಡಿರ್ತೀವಿ ಅಥವಾ ಯಾವುದೋ ಒಂದು ಆ ವ್ಯಕ್ತಿನ ನಾವು ಹಚ್ಕೊಂಡಿರ್ತೀವಿ. ಆ ವ್ಯಕ್ತಿ ನಮಗೆ ಏನೋ ಒಂದು ವಿಚಾರದಲ್ಲಿ ಅಥವಾ ಆ ಒಂದು ಲೈಫಲ್ಲಿ ನಮ್ಗೆ ಏನೋ ಒಂದು ನೋಯಿಸಿರ್ತಾರೆ. ಸೊ ನಮ್ಮ ಬೆಲೆ ಅವ್ರಿಗೆ ಗೊತ್ತಾಗಬೇಕಂತ ಅಂದರೆ ನಾವು ಯಾವ ರೀತಿ ವರ್ತನೆಯನ್ನು ಮಾಡಬೇಕು. ಸೊ ನಮ್ಮನ್ನು ಕಳ್ಕೊಂಡಿದ್ದೀವಿ ಅನ್ನೋ ಒಂದು ಅವ್ರಿಗೆ ಫೀಲ್ ಅವ್ರಿಗೆ ಕಾಣಬೇಕಂತ ಅಂದರೆ ನಮ್ಮಲ್ಲಿ ಇರ್ತಕ್ಕಂಥ ಈ 7 ವರ್ತನೆಗಳು ಯಾವ ರೀತಿ ಇರಬೇಕು. ಆ 7 ವರ್ತನೆಗಳು ನಮ್ಮಲ್ಲಿದ್ದರೆ ಅವರು ನಮ್ಮನ್ನು ನಾವು ಕಳ್ಕೊಂಡಿದ್ದೀವಿ ನಾವು ಅನ್ನೋ ಪಶ್ಚಾತ್ತಾಪ ಬರಬೇಕು ಅಂತಂದರೆ ನಾನು ಈ ಹೇಳ್ತಕ್ಕಂತಹ 7 ವರ್ತನೆಗಳು ನಿಮ್ಮಲ್ಲಿದ್ದರೆ ಖಂಡಿತವಾಗಿಯೂ ಕೂಡ ಅವರು ಒಂದು ನಿಮ್ಮನ್ನು ಕಳ್ಕೊಂಡಿರ್ತಕ್ಕಂತಹ ಪಶ್ಚಾತ್ತಾಪ ಆಗುತ್ತೆ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಒಮ್ಮೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸ್ನೇಹಿತರೆ. ನಾವು ಒಬ್ಬ ವ್ಯಕ್ತಿನ ನಾವು ಕಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ನಮ್ಗೆ ಯಾಕೆ ಬಿಟ್ಟು ಹೋಗ್ತಿದ್ದಾರೆ, ಅವರನ್ನು ನಾವು ತುಂಬ ಹಚ್ಕೊಂಡಿದ್ದೀವಿ, ನಮ್ಮನ್ನು ಬಿಟ್ಟಲಿರಲಿಕ್ಕೆ ಅವ್ರನ್ನ ನಮಗೆ ಸಾಧ್ಯ ಇಲ್ಲ. ಸೊ ನಾವು ಕಿರ್ಚಾಡ್ತೀವಿ, ಕೂಗಾಡ್ತೀವಿ, ಜಗಳ ಮಾಡ್ತೀವಿ, ಏನೇ ಮಾಡಿದ್ರು ಕೂಡ ಅವರು ನಮ್ಗೆ ಯಾವುದೇ ರೀತಿ ಪ್ರತಿಕ್ರಿಯಿಸೋಲ್ಲ. ಸೊ ನಾವು ಅದು ಯಾವುದನ್ನೂ ಮಾಡ್ದೇ ಒಂದು ಕ್ಷಣ ನಾವು ಆ ಒಂದು ಸಿಚುವೇಶನಲ್ಲಿ ಮೌನವಾಗಿ ಬಿಟ್ಟರೆ, ನೀವು ಎಷ್ಟೇ ಕಿರ್ಚಾಡಿ ಕೂಗಾಡಿ ಜಗಳ ಮಾಡದೇ ಇರೋಕ್ಕಿಂತ ಹೆಚ್ಚಾಗಿ ನಿಮ್ಮ ಮೌನಕ್ಕೆ ಆ ಬೆಲೆ ಸಿಗುತ್ತೆ. ಸೊ ಈ ಮೌನ ಅನ್ನೋದು ಒಂದು ಕನ್ನಡಿ ಇದ್ದಂತೆ. ಆ ಕನ್ನಡಿನ ಅದು ಒಂದು ಅವ್ರಿಗೆ ಸತ್ಯನ ಅರಿವಿ ಮಾಡಿಸುತ್ತೆ. ಸೊ ನಿಮ್ಗೆ ಯಾವುದೇ ರೀತಿ ಪ್ರತಿಕ್ರಿಯಿಸದೆ ಒಂದು ಮೌನವಾಗಿಬಿಟ್ರೆ, ಅವರಿಂದ ದೂರ ಆಗಿಬಿಟ್ರೆ, ಆ ಒಂದು ಸಿಚುವೇಶನ್ ಸತ್ಯ ಅವರ ಕಣ್ಣಿಗೆ ಕಾಣಿಸುತ್ತೆ. ಅವ್ರಿಗೆ ಪ್ರತಿ ಕ್ಷಣನೂ ಕೂಡ ನೀವು ಯಾವುದೇ ರೀತಿ ಪ್ರತಿಕ್ರಿಯಿಸದೇ ಇದ್ದರೂ ಕೂಡ ಅವ್ರಿಗೆ ಪ್ರತಿ ಕ್ಷಣ ನನ್ನಿಂದ ಏನಕ್ಕೆ ದೂರ ಆದರು, ಏನಕ್ಕೆ ಈ ಮೌನ ಇದೆ, ಆ ಸತ್ಯ ಅವ್ರನ್ನ ನಿಮ್ಮನ್ನು ತುಂಬ ತುಂಬ ನೆನಪು ಮಾಡಿಸ್ತಾ ಇರುತ್ತೆ. ಹಾಗಾಗಿ ಈ ಜಗಳ ಕೂಗಾಟ ಕಿರ್ಚಾಟ ನೀವು ಅವ್ರು ಮಾಡಿದ್ದಕ್ಕಿಂತ ಒಂದು ಪ್ರತಿಕ್ರಿಯಿಸೋದಕ್ಕಿಂತ ಹೆಚ್ಚಾಗಿ ನೀವೊಂದು ಒಳ್ಳೆ ರೀತಿ ಮೌನಂ ಸಮ್ಮತಿ ಲಕ್ಷಣಂ, ಮೌನವಾಗಿ ಇದ್ಬಿಟ್ರೆ ಲೈಫಲ್ಲಿ ನೀವು ಏನನ್ನ ಕಳ್ಕೊಂಡಿದ್ದೀರಾ ಆ ಕ್ಷಣದಿಂದ ನೀವು ಹೊರಗೆ ಬಂದುಬಿಟ್ರೆ ನಿಮ್ಮ ಒಂದು ಕಳ್ಕೊಂಡಿರ್ತಕ್ಕಂತಹ ಪಶ್ಚಾತ್ತಾಪ ಅವರಿಗಾಗುತ್ತೆ. ಹಾಗಾದರೆ ಆ ಒಂದು 7 ವರ್ತನೆಗಳು ಯಾವ್ಯಾವು ಅಂತ ತಿಳ್ಕೊಳ್ತಾ ಹೋಗೋಣ. ಹಾಗಾದರೆ ಮೊದಲನೇದಾಗಿ ನೀವೆಲ್ಲವನ್ನ ಗಮನಿಸಿ, ಆದರೆ ಅದಕ್ಕೆ ಒಂದು ಪ್ರತಿಕ್ರಿಯೆಯನ್ನು ಮಾಡಬೇಡಿ. ಸ್ನೇಹಿತರೆ, ಅವರು ಜಗಳ ಮಾಡಿ ಕೂಗಾಟ ಮಾಡಿ ಕಿರ್ಚಾಟಿ ನಿಮ್ಮನ್ನು ದೂರ ಮಾಡಬೇಕು ಅಂತ ತಳ್ತಾ ಇರ್ತಾರೆ. ಸೊ ಅದೇ ಸಿಚುವೇಶನಲ್ಲಿ ನೀವು ಕೂಡ ಸೇಮ್ ವಾದ ವಿವಾದಕ್ಕೆ ಇಳಿದ್ರೆ, ನೀವು ಅವ್ರ ಜೊತೆನೆ ಕೋಪ ಮಾಡಿಕೊಂಡು ಸಿಟ್ಟು ಮಾಡಿಕೊಂಡು ಅವ್ರ ಜೊತೆನೆ ಜಗಳ ಕೂಗಾಟ ಕಿರ್ಚಾಟವನ್ನು ಮಾಡಿದ್ರೆ ಸೇಮ್ ಅವ್ರಿಗೂ ಕೂಡ ಅದೇ ಬೇಕಾಗಿರುತ್ತೆ. ಅವರು ಆ ಕ್ಷಣದಲ್ಲಿ ನೀವೊಂದು ಮೌನಕ್ಕೆ ಜಾರ್ಬಿಟ್ರೆ ನಿಮ್ಮ ಆ ಮೌನ ಅವ್ರಿಗೊಂದು ಆಘಾತವನ್ನು ತಂದುಕೊಡುತ್ತೆ. ಸೊ ನೀವು ಯಾವ ವ್ಯಕ್ತಿ ನಿಮ್ಮನ್ನು ಒಂದು ಅವಹೇಳನ ಮಾಡ್ತಿದ್ದಾರೆ ಅಥವಾ ನಿಮ್ಮನ್ನು ದೂಷಿಸ್ತಾ ಇದ್ದಾರೆ ಅಥವಾ ನಿಮ್ಮನ್ನು ದೂರ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಆ ವ್ಯಕ್ತಿ ಮುಂದೆ ಎಲ್ಲವನ್ನ ನೋಡಿ ಗಮನಿಸಿ, ಆದರೆ ಪ್ರತಿಕ್ರಿಯಿಸಬೇಡಿ. ಮೌನಕ್ಕೆ ಒಂದು ಕ್ಷಣ ನೀವು ಎಲ್ಲವನ್ನ ಗಮನಿಸಿ ಮೌನಕ್ಕೆ ಹೋಗ್ಬಿಡಿ. ನೀವು ಅಪೋಸಿಟ್ ವ್ಯಕ್ತಿ ಏನನ್ನ ಮಾಡ್ತಾ ಇರ್ತಾರೆ, ನೀವು ಜಗಳ ಮಾಡ್ಕೊಳ್ಳಿ, ಸಿಟ್ಟು ಮಾಡ್ಕೊಳ್ಳಿ, ಕೋಪ ಮಾಡ್ಕೊಳ್ಳಿ, ಕೇಳಲಿ ಅಂತಾನೆ ವಾದ ಮಾಡ್ತಾ ಇರ್ತಾರೆ. ಸೊ ನೀವು ಆ ರೀತಿ ಮಾಡ್ಕೊಳ್ದೆ ಯಾವುದೇ ವಿಚಾರಕ್ಕೊಂದು ಒಂದು ಗಮನ ಹರಿಸ್ತೇನೆ ನಿಮ್ಮ ಸೆಲ್ಫ್ ಒಂದು ವಿಷಯುಕ್ತ ಏನಿರ್ತಾರೆ ಆ ವ್ಯಕ್ತಿಗಳು, ಅವ್ರಿಗೆ ನಿಮ್ಮ ಒಂದು ಯೋಚನೆಗಳು ಸಿಟ್ಟು ಕೂಗಾಟಗಳೇ ಬೇಕಾಗಿರುತ್ತೆ. ಸೊ ನಿಮ್ಮ ಒಂದು ಸೆಲ್ಫ್ ಕಂಟ್ರೋಲ್ಗೆ ಬರುತ್ತೆ. ಸೊ ಹಾಗಾಗಿ ಆ ಒಂದು ಮೌನಕ್ಕೆ ಜಾರಿದ್ರೆ ನಿಮ್ಮ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಸೊ ಯಾವುದೇ ರೀತಿ ಅವ್ರಿಗೂ ನಾವು ಅವ್ರನ್ನ ಕಳ್ಕೊಳ್ತಾ ಇದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರಿಗೆ ಗೊತ್ತಾಗೋಗುತ್ತೆ. ಸೊ ಆ ವ್ಯಕ್ತಿಗೆ ನಾವು ಈ ವಾದ ವಿವಾದ ಒಂದು ಮಾಡ್ತಕ್ಕಂಥ ಒಂದು ಅಪೇಕ್ಷೆ ಆ ವ್ಯಕ್ತಿನಲ್ಲಿ ಇಲ್ಲ, ಯಾವುದೇ ರೀತಿ ಸಿಟ್ಟಿಲ್ಲ, ಜಗಳ ಮಾಡ್ಕೊಳ್ತಿಲ್ಲ, ಆ ವ್ಯಕ್ತಿಗೆ ಅದು ಇಷ್ಟ ಆಗ್ತಾ ಇಲ್ಲ, ನನ್ನಿಂದ ದೂರ ಹೋಗ್ತಾ ಇದ್ದಾರೆ ಅನ್ನೋದು ಅವರ ತಪ್ಪಿನ ಅರಿವು ಅವ್ರಿಗೆ ಗೊತ್ತಾಗುತ್ತೆ. ಸೊ ಸೆಕೆಂಡ್ ಪಾಯಿಂಟ್ ಏನಂತಂದರೆ, ವಾದ ವಿವಾದಕ್ಕೆ ಇಳಿಬೇಡಿ. ಸೊ ಮಾತಿಗೆ ಮಾತು ಬೆಳೆದ್ರೆ ಮಾತು ಮತ್ತಷ್ಟು ಮದೆ ಇರುತ್ತೆ ಹೊರತು ಸೊ ಅದು ಕಾಮ್ ಆಗಲ್ಲ ಆ್ಯಂಡ್ ಯಾವುದೇ ರೀತಿ ಶಾಂತ ಸ್ಥಿತಿಗೆ ಬರಲ್ಲ. ಅವ್ರು ಎಂಥದ್ದೇ ವಿಶೇಷ ಒಂದು ಚಾಣಾಕ್ಷತನದಿಂದ ನಿಮ್ಮ ಕೋಪ ಗೆಳಿಸ್ಲಿ, ಏನೇ ಮಾಡ್ತಾ ಇರಲಿ, ಆ ವಾದ ವಿವಾದವನ್ನು ಬಿಟ್ಟು ನಿಮ್ಮ ಒಂದು ಆಲೋಚನೆ ಏನಿದೆ, ನನ್ನ ನೆಕ್ಸ್ಟ್ ಪ್ರೊಸೆಸ್ಸಲ್ಲಿ ಏನು ಮಾಡಬೇಕು, ಈ ವ್ಯಕ್ತಿ ಯಾವ ರೀತಿ ನನ್ನನ್ನು ಆ ವಿಷಯಗಳನ್ನ ಕುರಿತು ಯೋಚನೆ ಮಾಡಬೇಕಾಗುತ್ತೆ, ಆ ವಿಷಯ ಏನು ಮಾತಾಡ್ತಿದ್ದಾರೆ ಆ ವ್ಯಕ್ತಿ, ಆ ವಿಷಯದ ಬಗ್ಗೆ ನಾನು ತಪ್ಪು ಮಾಡಿದ್ದೀನಾ ಅಥವಾ ಆ ವ್ಯಕ್ತಿ ತಪ್ಪು ಮಾಡಿದಾರಾ, ನೀವು ಒಂದು ಕ್ಷಣ ಮೌನಕ್ಕೆ ಹೋಗಿ ವಾದವನ್ನು ಮಾಡೋದನ್ನು ಬಿಟ್ಬಿಡಿ, ಆ ವ್ಯಕ್ತಿನ ತಾನಾಗೇ ಬಿಟ್ಬಿಡಿ. ಆ ವ್ಯಕ್ತಿಗೆ ನಿಮ್ಮನ್ನು ಕಳ್ಕೊಳ್ತಿರ್ತಕ್ಕಂತಹ ಪಶ್ಚಾತ್ತಾಪ ಕಾಡಿ ಹಿಂಸೆ ಕೊಡ್ತಾ
ಇರುತ್ತೆ. ಸೊ ಯಾವುದೇ ವ್ಯಕ್ತಿ ಗೊತ್ತಾಗ್ತಾ ಇರುತ್ತೆ ನೀನೇನು ಮಾತಾಡ್ತಿಲ್ಲ, ನೀನು ಮೌನವಾಗಿದ್ಯಾ, ಆ ವ್ಯಕ್ತಿ ಜಗಳ ಮಾಡ್ತಿದ್ದಾನೆ, ನಿಮ್ಮನ್ನು ನೋಯಿಸ್ತಿದ್ದಾನೆ ಅಂತಂದರೆ ಆ ವ್ಯಕ್ತಿ ಏನು ಇಷ್ಟಪಡ್ತಾನೆ, ನಿಮ್ಮಿಂದನೂ ಕೂಡ ಅದೇ ಜಗಳ ಆಗಲಿ, ವಾದ ಆಗಲಿ, ವಿವಾದ ಆಗಲಿ ಅಂತ. ನೀವು ಒಂದು ಕ್ಷಣ ಸೈಲೆಂಟಾಗಿ ವಾದ ವಿವಾದಕ್ಕೆ ಹೋಗ್ದೇ ಇದ್ದರೆ ಆ ವ್ಯಕ್ತಿಯ ತಪ್ಪಿನ ಅರಿವು ವ್ಯಕ್ತಿಗೆ ಗೊತ್ತಾಗುತ್ತೆ. ಸೊ ನಿಮ್ಮನ್ನು ಒಳ್ಳೆ ರೀತಿ ಕಳ್ಕೊಳ್ತಾ ಇದ್ದೀನಿ ನಾನು ಈ ವ್ಯಕ್ತಿನ ಅನ್ನೋದು ಆ ವ್ಯಕ್ತಿಗೆ ತಪ್ಪಿನ ಅರಿವು ಆಗುತ್ತೆ. ಥರ್ಡ್ ಪಾಯಿಂಟ್ ಏನಂತಂದ್ರೆ ಅವ್ರಿಗೆ ಒಂದು ಗದ್ದಲವಾಗಿ ತುಂಬಾ ಶಬ್ದ ಮಾಡಿಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ರು ಕೂಡ ನೀವು ದೂರವಾಗಿರೋದನ್ನೇ ಆಯ್ಕೆ ಮಾಡಿ. ಸ್ನೇಹಿತರೆ, ಯಾವುದೇ ಒಂದು ವಿಷಯ ಆಗಲಿ ನಮ್ಮಿಂದ ಆ ವ್ಯಕ್ತಿ ನಾವೊಂದಷ್ಟು ಮೌನವಾಗಿ ಅವರಿಂದ ದೂರ ಆಗ್ಬಿಟ್ರೆ ಆ ಮೌನ ಅನ್ನೋದು ಇದೆಯಲ್ಲ, ಅವರಿಂದ ನೀವು ದೂರ ಆಗಿರ್ತೀರಲ್ಲ, ಆ ಗಾಬರಿ ಅವ್ರನ್ನ ಮನಸ್ಸನ್ನ ಕೂಗಿಸುತ್ತೆ, ತುಂಬಾ ಗಾಬರಿ ಪಡಿಸುತ್ತೆ. ಸೊ ಯಾವುದೇ ಒಂದು ವಿಷಯ ಆಗಿರಲಿ, ನಿಮ್ಗದು ವಿಷಯ ಬೇಕಾ, ಲೈಫಲ್ಲಿ ನಾನು ಏನನ್ನ ಮಾಡಬೇಕು, ಭಗವಂತ ನನ್ನನ್ನು ಸೃಷ್ಟಿ ಮಾಡಿದ್ದಾನೆ, ನನಗೆ ನಂದೇ ಆದಂಥ ಕೊನೆ ತನಕ ಯಾರೂ ಇರಲ್ಲ ಲೈಫಲ್ಲಿ, ಕೊನೆ ತನಕ ನಮಗೆ ನಾವೇ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಲೈಫಲ್ಲಿ ನಾವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಿಗೆ ಗಮನ ಕೊಡೋಣ. ಸೊ ಅಲ್ಲಿ ನೀವು ಗದ್ದಲವಾಗಿ ಜಗಳ ಮಾಡಿಕೊಂಡು ಹೊಡೆದಾಡ್ಕೊಂಡು ಇರೋದ್ರ ಬದಲು ನೀವು ದೂರವಾಗಿ ನಾನು ಏನನ್ನ ಮಾಡಬೇಕು, ನೆಕ್ಸ್ಟ್ ಪ್ರೊಸೆಸ್ ನನ್ನ ಲೈಫಿಗೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅವರ ಒಂದು ದುರ್ಬಲತೆ ಅವರಿಗೆ ಕಾಣ್ತಾ ಇರುತ್ತೆ, ಅವರನ್ನ ತಪ್ಪಿನ ಅರಿವು ಅವ್ರಿಗೆ ಅರಿವಾಗ್ತಾ ಇರುತ್ತೆ. ಮತ್ತೆ ನಿಮ್ಮ ಮೌನ, ನಿಮ್ಮ ದೂರ ಅವ್ರಿಗೊಂದು ಮನಸ್ಸನ್ನ ಗಾಬರಿಗೊಳಿಸುತ್ತೆ. ನೀವು ಗೆಲ್ತೀರಾ ಯಾವಾಗ ಒಬ್ಬ ವ್ಯಕ್ತಿಯಿಂದ ನೀವೊಂದು ಒಳ್ಳೆ ಆಲೋಚನೆ, ಒಂದು ಯೋಚನೆಯಿಂದ ದೂರ ಇರ್ತೀರಾ ಆ್ಯಂಡ್ ಮೌನವಾಗಿರ್ತೀರಾ, ಸಂದರ್ಭಕ್ಕೆ ತಕ್ಕನಂತೆ ನಡ್ಕೊಳ್ತೀರಾ ಆವಾಗ. ನೆಕ್ಸ್ಟ್ ಪಾಯಿಂಟು, ಅವರಿಗೆ ಕೋಪ ಬಂದಿರುತ್ತೆ. ಸೊ ಅವ್ರ ಕೋಪದಲ್ಲಿರುವಾಗ ನೀವೊಂದು ಶಾಂತತೆಯನ್ನು, ಸೈಲೆನ್ಸ್ನ ಕಾಪಾಡಿ. ಇಡೀ ಲೈಫನ್ನೇ ಟರ್ನ್ ಮಾಡುತ್ತೆ. ಆ ಸಿಚುವೇಶನ್ನಿಂದ ನಿಮಗೆ ಹೊರಗೆ ತಗೊಬರುತ್ತೆ. ನಿಮ್ಮ ಒಂದು ಸೆಲ್ಫ್ ಕಂಟ್ರೋಲ್ ಬರುತ್ತೆ, ನಿಮ್ಮ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ನಿಮಗವರು ಏನೇನೋ ಬೈತಾ ಇದ್ದಾರಾ, ತುಂಬ ಕೋಪವಾಗಿದ್ದಾರಾ, ಸೊ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ, ನಾನು ಹೇಗೆ ಎಕ್ಸ್ಪ್ರೆಸ್ ಮಾಡ್ತಾ ಇರ್ತೀವಿ, ನೀವು ಅಕ್ಷರ ಮಾತಾಡಿದ್ರೆ ಆ ಕೋಪ ಇನ್ನು ಅತಿಯಾಗಿ ಹೋಗುತ್ತೆ ವಿನಃ ಅವರ ಕೋಪ ಅವರ ಹಿಡಿತದಲ್ಲಿ ಸಿಗಲ್ಲ. ಸೊ ಹಾಗಾಗಿ ಯಾರೇ ಆಗಲಿ, 4 ಜನ ಆಗಿರಲಿ, 3 ಜನ ಇರಲಿ, ಎಷ್ಟೇ ಜನ ಇರಲಿ, ಫಾರ್ ಎಕ್ಸಾಂಪಲ್ ಒಂದು ಬಾಸ್ ಎದುರುಗಡೆ ಒಂದು ಕಂಪ್ನಿ ಇರುತ್ತೆ, ಒಂದು ಬಾಸ್ ಏನೋ ಒಂದು ಅವ್ರ ಕಸ್ಟಮರಿಗೆ ಬಂದು ತುಂಬ ಬೈತಾ ಇರ್ತಾರೆ, ಏನೋ ತಪ್ಪು ಮಾಡಿದ್ಯಾ ಅಂತ. ಆ ವ್ಯಕ್ತಿ ಮತ್ತೆ ರಿಟರ್ನ್ ಬ್ಯಾಕ್ ಬೈದ್ರೆ ಅವನನ್ನು ಕೆಲಸದಿಂದ ತೆಗೆದುಹಾಕ್ತಾರೆ, ಬಾಯಿಗೆ ಬಂದ ಕೆಟ್ಟ ಮಾತನ್ನ ಬೈತಾ ಇರ್ತಾರೆ. ಸೊ ಆ ವ್ಯಕ್ತಿ ಮೌನವಾಗಿರ್ತಾನೆ. ಸೊ ಇಷ್ಟು ಬೈದ್ರೂ ಆ ವ್ಯಕ್ತಿ ಏನು ಕೂಡ ಪ್ರತಿಕ್ರಿಯಿಸ್ತಾ ಇದ್ದಾಗ ಒಂದು ಕ್ಷಣ ಅವನೇನೆ ಒಂದು ನಿಮಿಷ ಯೋಚನೆ ಮಾಡ್ತಾನೆ, ನಾನು ಅಲ್ಲಿರೋ ಜನ ಎಲ್ಲ ಯಾರ ದೃಷ್ಟಿ ಮೇಲಿತ್ತು ಅಂದರೆ ಬಾಸ್ ಮೇಲಿತ್ತು, ಬಾಸ್ ಮೇಲೆ ಕೆಟ್ಟ ದೃಷ್ಟಿ ಇತ್ತು. ಪಾಪ ಈ ವ್ಯಕ್ತಿ ಯಾಕೆ ಈ ರೀತಿ ಬೈತಾ ಇದ್ದಾರೆ, ಏನೋ ತಪ್ಪು ಮಾಡಿರ್ತಾರೆ, ತಿದ್ಕೊಳ್ತಾರಲ್ವಾ. ಸೊ ಅವರ ಒಂದು ಅವಮಾನ ಆಗಿರ್ಬೋದು, ಅವರ ಒಂದು ಕೆಟ್ಟತನ ಆಗಿರ್ಬೋದು, ಜನಗಳು ಯಾರೇ ನೋಡಿರಲಿ ಅವ್ರ ಮೇಲೆ ರಿಟರ್ನ್ಸ್ ಆಗ್ತಾ ಇರುತ್ತೆ ವಿನಃ ನಮ್ಮ ಮೇಲೆ ಆಗ್ತಾ ಇರಲ್ಲ. ನಾವು ಪ್ರತಿಕ್ರಿಯಿಸೋದು ಬೇಡ, ನಾವೊಂದು ಶಾಂತತೆಯಿಂದ ಇದ್ದರೆ ನಮ್ಮ ಲೈಫ್ ಕಡೆ ನಾವು ಹೋಗ್ಬೋದು. ನೆಕ್ಸ್ಟ್ ಪಾಯಿಂಟ್ ಬಂದರೆ, ಸೊ ನೀವೊಂದು ನ್ಯಾಯವನ್ನು ಕರ್ಮಕ್ಕೆ ಬಿಡ್ತೀರಾ. ನೀವೊಂದು ಅಲ್ಲಿ ವಿಷಯ ಏನಿರುತ್ತೆ, ಒಂದು ನ್ಯಾಯ ಇದೆಯಾ, ಆ ವಿಷಯ ನೀವೊಂದು ಕರೆಕ್ಟಾಗಿದ್ದೀರಾ, ಕರೆಕ್ಟಾಗಿ ವಿಷಯ ಇದೆಯಾ, ಸತ್ಯ ಏನು ಅನ್ನೋದು ನಿಮಗೆ ಗೊತ್ತಿರುತ್ತೆ. ಅವ್ರಿಗೆ ಜೀವನವೇ ಒಂದು ಪಾಠವನ್ನು ಕಲಿಸುತ್ತೆ. ನಾವು ಯಾವುದೇ ಆ ವಿಷಯ ಆಗಿರ್ಬೋದು, ನಾವು ಏನೇ ಮುಚ್ಚಾಕ್ಬೋದು, ಎಷ್ಟೇ ಕಿರ್ಚಾಟ ಮಾಡ್ಬೋದು, ಎಷ್ಟೇ ಕೂಗಾಟ ಮಾಡ್ಬೋದು, ಎಷ್ಟೇ ಹೊಡೆದಾಟ ಮಾಡ್ಬೋದು, ನಿಮ್ಮ ಆ ಒಂದು ಸೈಲೆನ್ಸು ಅದು ಅವಾಗ ಹೇಳೋದು ಮರೆತೆ, ನಿಮ್ಮ ಸೈಲೆನ್ಸ್ ಅದು ದುರ್ಬಲತೆ ಅಲ್ಲ, ಅದು ನಿಮ್ಮ ಒಂದು ಶಕ್ತಿಯಾಗಿರುತ್ತೆ. ಸೊ ನೀವೊಂದು ಪಾಠವನ್ನು ಕಲ್ತಿರ್ತೀರಾ, ನಿಮ್ಗೆ ಒಳ್ಳೇದೇನು ಕೆಟ್ಟದೇನು ಅಂತ ಗೊತ್ತಿರುತ್ತೆ. ಸುಮ್ಮನೆ ನಾವು ಬಾಯಿನ ಬಡ ಅಂತ ಬಡ್ಕೊಳ್ಳೋದ್ರ ಬದಲು ಆ ಜೀವನದ ಪಾಠವನ್ನು, ಆ ಒಂದು ವಿಷಯದ ಕರ್ಮಕ್ಕೆ ಬಿಟ್ಬಿಡೋಣ. ಜೀವನವೇ ಅವ್ರಿಗೊಂದು ಒಳ್ಳೆ ಪಾಠವನ್ನು ಕಲಿಸುತ್ತೆ. ಯಾವುದೇ ಬಿಟ್ಟರೂ ಕೂಡ ನಾವು ಮಾಡಿದಂತಹ ಕರ್ಮಗಳು ಬಿಡಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಹಾಗಾಗಿ ಲೈಫಲ್ಲಿ ನಾವು ಮಾಡಿರ್ತಕ್ಕಂತಹ ಪ್ರತಿಯೊಂದನ್ನು ಕೂಡ ನಾವೊಂದು ಸೈಲೆನ್ಸ್ನ ಕಾಪಾಡಿ ಅಲ್ಲಿರ್ತಕ್ಕಂತಹ ಆ ವಾದವನ್ನು ಮಾಡ್ದೇನೆ ನಾವು ಒಂದು ಕರ್ಮಕ್ಕೆ ಬಿಟ್ಬಿಡೋಣ. ನಾವು ಮಾಡಿದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಯಾಕೆ ಅಂತ ಗಾದೆನೇ ಇಲ್ವಾ. ಸೊ ಹಾಗಾಗಿ ಅವರು ಜೀವನದಲ್ಲಿ ಅವರನ್ನ ಪಾಠವನ್ನು, ಒಂದೊಳ್ಳೆ ಪಾಠ ಕರ್ಮವೇ ಕಲಿಸುತ್ತೆ. 6th ಪಾಯಿಂಟ್ ಏನಂತಂದರೆ, ನೀವು ಜನರನ್ನ ಮೆಚ್ಚಿಸ್ತಕ್ಕಂತಹದ್ದಲ್ಲ, ನಿಮಗೆ ಭಗವಂತ ಎಷ್ಟು ಆದ್ಯತೆಯನ್ನು ಕೊಟ್ಟಿದ್ದಾನೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ನಿಮ್ಮ ಮನಃಶಾಂತಿ ಆದ್ಯತೆ ಆಗಿರುತ್ತೆ. ವ್ಯಕ್ತಿ ಯಾರೇ ಆಗಿರಲಿ, ನನ್ನ ಮೆಚ್ಚಿಸ್ಬೇಕು ಅಂತ ವ್ಯಕ್ತಿ ಹತ್ರ ಹೋದರೆ ನಿಮ್ಮ ಮನಃಶಾಂತಿ ಖಂಡಿತವಾಗಿ ಕೂಡ ಹಾಳಾಗುತ್ತೆ. ಸೊ ಭಗವಂತ ನಮ್ಮನ್ನು ಮೆಚ್ಚಿಸ್ಬೇಕು, ನಮಗೆ ಹಲವಾರು ಅವಕಾಶಗಳು ಸಿಗಬೇಕು, ಆ ಅವಕಾಶಗಳತ್ತ ನಮ್ಮ ಲೈಫ್ನ ಸುಸೂತ್ರವಾಗಿ ನಾವು ಮಾಡ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ಲೈಫಲ್ಲಿ ನೀವು ಒಂದು ಜನಗಳನ್ನ ಮೆಚ್ಚಿಸೋದಕ್ಕಿಂತ ಹೆಚ್ಚು
ಹೆಚ್ಚಾಗಿ ನಿಮ್ಮನ್ನ ಮನಃಶಾಂತಿ ಅನ್ನೋದು ಎಷ್ಟು ಇಂಪಾರ್ಟೆನ್ಸ್ ಗೊತ್ತಾ? ನಮ್ಮ ಆರೋಗ್ಯವನ್ನ ಕಾಪಾಡುತ್ತೆ, ನಮ್ಮ ಮುಂದಿನ ಕೆಲಸವನ್ನ ಸಕ್ಸಸ್ ಮಾಡೋದಕ್ಕೆ ದಾರಿ ಮಾಡುತ್ತೆ. ಯಾವುದೇ ವ್ಯಕ್ತಿನ ಒಂದು ತಪ್ಪಿತಸ್ಥ ನಾನು ಹೇಗೆ ಒಂದು ಒಳ್ಳೆ ಕಾನ್ಫಿಡೆನ್ಸ್ ಆಗಿದ್ದೀನಿ, ಒಂದು ಒಳ್ಳೆ ಉತ್ತಮ ವ್ಯಕ್ತಿಯನ್ನಾಗಿ ನಾನು ಸೃಷ್ಟಿಯಾಗಿದ್ದೀನಿ ಅನ್ನೋದು ನಮ್ಮನ್ನ ನಾವು ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ 7th ಪಾಯಿಂಟ್ ಏನಂತ ಅಂದ್ರೆ, ನಾವು ಮುಖಾಮುಖಿ ಮಾಡೋದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ಅದ್ಭುತವಾಗಿ ನೀವು ಒಂದು ಲಾಸ್ಟ್ ಮೂಮೆಂಟ್ ಅಲ್ಲಿ ಇಷ್ಟನ್ನು ಮಾಡಿದಾಗ ಲಾಸ್ಟ್ ಮೂಮೆಂಟ್ ಅಲ್ಲಿ ಒಂದು ಒಳ್ಳೆ ಅತ್ಯದ್ಭುತವಾದ ಬದಲಾವಣೆಯನ್ನ ನೀವು ಕಾಣ್ತೀರಾ. ಆ ಬದಲಾವಣೆಯಲ್ಲಿ ಮುಖಾಮುಖಿಯಾಗಿ ಫೇಸ್ ಮಾಡೋದ್ರ ಬದಲು ನೀವು ಮೌನವಾಗಿ ಇದ್ದು ಫೇಸ್ ಮಾಡಿದ್ರೆ ಜನರಿಗೆ ಒಂದು ವ್ಯಾಲ್ಯೂ ಹೆಚ್ಚಾಗುತ್ತೆ, ಜನರ ಒಂದು ಸ್ಥಿರತೆಯನ್ನ ಕಳ್ಕೊಳ್ಳುತ್ತೆ, ಜನರಿಗೆ ನಮ್ಮ ವ್ಯಾಲ್ಯೂ ಏನು ಅನ್ನೋದನ್ನ ಗೊತ್ತಾಗುತ್ತೆ. ಏನೋ ಹೇಳ್ತಾರಲ್ಲ, ರಹಸ್ಯವಾಗಿರ್ಬೇಕು, ಎಲೆ ಮರದ ಕಾಯಿ ತರ ಇರಬೇಕು. ನಮ್ಮ ಕೆಲಸಗಳನ್ನ ನಾವು ಅಚ್ಚುಕಟ್ಟಾಗಿ ಒಳ್ಳೆತನದಿಂದ ಪ್ರಾಮಾಣಿಕವಾಗಿ ಮಾಡ್ತಾನೆ ಇರಬೇಕು. ಮತ್ತೆ ಮುಖಾಮುಖಿ ಎದುರಿಸೋದಕ್ಕಿಂತ ಹೆಚ್ಚಾಗಿ ನಾವು ರಹಸ್ಯವಾಗಿದ್ದು ಜೀವನದಲ್ಲಿ ಒಂದು ಒಳ್ಳೆ ಅತ್ಯುನ್ನತವಾದ ಮಟ್ಟಕ್ಕೆ ಹೋಗ್ಬೋದು. ಕೆಲವೊಂದು ಅವಕಾಶಗಳು ಕೂಡ ಸಿಗ್ತಾ ಇರ್ತವೆ. ಜನರನ್ನ ಮೆಚ್ಚೋದಲ್ಲ ಭಗವಂತ, ಕಾಯಕ್ಕೆ ಒಬ್ಬ ಇದ್ರೆ ಕಾಡಕ್ಕೆ 100 ಜನ ಇರ್ತಾರಂತೆ. ಸೊ ಹಾಗಾಗಿ ನಾವು ಮೆಚ್ಚೋದಕ್ಕಿಂತ ಅವ್ರಿಗೊಂದು ರಹಸ್ಯ ನಮ್ಮ ಮನಃಶಾಂತಿ ಕಾಪಾಡುತ್ತೆ. ಹೆಚ್ಚಿನದಾಗಿ ಎಂಥ ವ್ಯಕ್ತಿಯಪ್ಪ, ಎಂಥ ಟ್ಯಾಲೆಂಟ್ ಇಟ್ಟಿದ್ದಾನೆ, ಅವ್ರಿಗೊಂದು ಗಾಬರಿ ಆಗುತ್ತೆ, ಒಂದು ಒಳ್ಳೆ ನಮ್ಮ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಸೊ ಹಾಗಾಗಿ ಇಷ್ಟನ್ನು ನೀವು ಫಾಲೋ ಮಾಡ್ತಾ ಬಂದರೆ ನಿಮ್ಮನ್ನ ನೋಯಿಸ್ತಕ್ಕಂತಹ ವ್ಯಕ್ತಿಗಳು ಪಶ್ಚಾತ್ತಾಪ ಪಟ್ಟೇ ಪಡ್ತಾರೆ, ನಾ ಆ ವ್ಯಕ್ತಿನ ಕಳ್ಕೊಂಡೆ ಅಂತ. ಸೊ ಹಾಗಾಗಿ ಆ ವ್ಯಕ್ತಿ ಪಶ್ಚಾತ್ತಾಪ ಪಡೋದಕ್ಕಿಂತ ಹೆಚ್ಚಾಗಿ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ, ನಮ್ಮ ಮನಃಶಾಂತಿ ಹೆಚ್ಚಾಗುತ್ತೆ, ನಾವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳ ಕಡೆ ಹೆಚ್ಚಿನದಾಗಿ ಗಮನವನ್ನು ಕೊಡ್ಬೋದು. ಈ ವಿಡಿಯೋ ನಿಮಗಿಷ್ಟ ಆಗಿದ್ರೆ ಎಲ್ರಿಗೂ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ. ನಮಸ್ಕಾರ.